ವಾಲ್ಮೀಕಿ ನಿಗಮದಲ್ಲಿ ಸುಮಾರು 100 ಕೋಟಿ ಅಕ್ರಮ ನಡೆದಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವುಗಳು ದಿನಕ್ಕೊಂದು ಹೆಸರುಗಳು ಈ ಪ್ರಕರಣದಲ್ಲಿ ತಳುಕು ಹಾಕೊಳ್ತಾ ಇದೆ. ಈಗ ನಡೀತಾ ಇರುವ ಅಪ್ಡೇಟ್ ಏನು ಅಂತ ನೋಡ್ತಾ ಹೋಗೋಣ. SIT ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿದೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೆಸರು ಈಗ ತಳುಕಾಕೊಂಡಿದೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೆಸರು ತಳುಕು ಹಾಕಿದ್ದು ಇದೀಗ ಮಾಜಿ ಸಚಿವ ನಾಗೇಂದ್ರ ಅವರ ಬೆನ್ನಲ್ಲೇ ಶಾಸಕ ಬಸನಗೌಡ ದದ್ದಲ್ಗೂ ಕೂಡ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ಆರೋಪಿ ನಂಬರ್ 8 ಇವರ ಜೊತೆ ಬಸನಗೌಡ ದದ್ದಲ್ ವಾಟ್ಸ್ಆಪ್ ಚಾಟಿಂಗ್ ಆಗಿರೋದ್ರ ಬಗ್ಗೆ ಪ್ರಸ್ತಾಪ ಆಗಿದ್ದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಳಿಕ ಆಗಿರುವಂತಹ ಅಥವಾ ನಡೆಸಿರುವ ವಾಟ್ಸ್ಆಪ್ ಚಾಟಿಂಗ್ ಕೂಡ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ನ್ಯಾಯಾಲಯಕ್ಕೆ ಸುಮಾರು 3 ಪುಟಗಳನ್ನ ಒಂದು ಕಂಪ್ಲೇಂಟ್ ಅನ್ನ ಹೇಳಿಕೆಯಲ್ಲಿ ಪ್ರಸ್ತಾಪ ಕೂಡ ಮಾಡಲಾಗಿದೆ. ಆರೋಪಿ ನಂಬರ್ 8 ಇವರ ಪರ ವಕೀಲರು ಸಲ್ಲಿಸಿರುವಂತಹ ಹೇಳಿಕೆ, ಈ ಬಗ್ಗೆ ತನಿಖೆಗೆ ನ್ಯಾಯಾಲಯಕ್ಕೆ ವಕೀಲರು ಕೂಡ ಕೋರಿಕೆಯನ್ನ ಕೂಡ ಸಲ್ಲಿಸಿದ್ದಾರೆ. ಸೊ ಇದರ ನಡುವೆ ಈಗ ದಿನಕ್ಕೊಂದು ಹೆಸರುಗಳು ತಳುಕಾಕೊಳ್ತಿರುವಂತದನ್ನ ಈ ಪ್ರಕರಣದಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿನ ಅಧೀಕ್ಷಕರೊಬ್ರು ಡೆತ್ ನೋಟ್ ಅನ್ನ ಬರೆದಿಟ್ಟು ಒಂದು ಸೂಸೈಡ್ ಮಾಡಿಕೊಂಡ ನಂತರ ಈ ಪ್ರಕರಣ SIT ಕೈಗೆತ್ಕೊಳ್ತು ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯಲ್ಲಿ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇರುವಂತದನ್ನು ಗಮನಿಸ್ತಾ ಇದ್ದೀವಿ. ಇದೀಗ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೆಸರು ಇದಕ್ಕೆ ತಳುಕು ಹಾಕೊಂಡಿದೆ. ಇವರ ಪಾತ್ರ ಏನು, ವಾಟ್ಸಪ್ ಚಾಟಿಂಗ್ ಏನು, ಇದೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ ಅಷ್ಟೇ. SIT ತನಿಖೆಯನ್ನು ಚುರುಕುಗೊಳಿಸಿದೆ, ಕೋರ್ಟ್ಗೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ, ತಲುಪಿಸಿದೆ ನ್ಯಾಯಾಧೀಶರ ಮುಂದೆ. ಸೊ ಇನ್ನು ಮುಂದಕ್ಕೆ ದದ್ದಲ್ ಅವರ ಪಾತ್ರ ಏನಾಗಿತ್ತು, ಇದರಲ್ಲಿ ಇನ್ನೂ ಯಾರ್ದೆಲ್ಲ ಕೈವಾಡ ಇದೆ, ಇನ್ನೂ ಅತ್ಯಂತ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆಯಾ ಈ ಹಗರಣದಲ್ಲಿ, ಇವೆಲ್ಲವೂ ಕೂಡ ಇನ್ನು ಮುಂದಕ್ಕಷ್ಟೇ ಬಯಲಿಗೆ ಬರಬೇಕಾಗಿದೆ. ಈಗ ಆಲ್ರೆಡಿ ಒಬ್ಬ ಸಚಿವರ ತಲೆದಂಡ ಆಗಿದೆ ಈ ಪ್ರಕರಣದಲ್ಲಿ. ಸಿದ್ದು ಸಂಪುಟದ ಮೊದಲ ಸಚಿವ ಸ್ಥಾನಕ್ಕೆ ಒಂದು ಕೊಕ್ಕೆ ಕೂಡ ಬಿತ್ತು. ಇದಾದ ನಂತರ ಮುಂದಕ್ಕೆ ಏನು ಈ ಪ್ರಕರಣ ಎಲ್ಲೆಲ್ಲಿ ತಿರುವನ್ನ ಪಡೆದುಕೊಳ್ಳುತ್ತೆ, SIT ಯಾವ ರೀತಿಯಾಗಿ ತನಿಖೆಯನ್ನ ಯಾವ ಆಂಗಲ್ ನಲ್ಲಿ ತಗೊಂಡು ಹೋಗ್ತಾ ಇದೆ, ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ.